ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಏನಂತೀರ ತಾವುಗಳು ಸೆಕೆಂಡ್ ಇಯರ್ PUC ಮಕ್ಕಳಿಗಾಗಿ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 3 ಅಂತ ಇದೆ. LBA 1, LBA 2, LBA 3 ಈ 3 ಪರೀಕ್ಷೆಗಳನ್ನು ಕೂಡ ತಾವುಗಳು ಯೂನಿಟ್ ಟೆಸ್ಟ್ಗಿಂತ ಮುಂಚೆ ಬರಿಬೇಕಾಗಿತ್ತು. ಯಾವ ಕಾಲೇಜಲ್ಲಿ ಮಾಡಿದಾರೋ ಇಲ್ಲೋ ದಟ್ ಈಸ್ ಸೆಕೆಂಡರಿ, ಬಟ್ ಆ್ಯಸ್ ಪರ್ ದ ರೂಲ್ಸ್, ಆ್ಯಸ್ ಪರ್ ದ ಸರ್ಕ್ಯುಲರ್, ಐ ಆಮ್ ಅಪ್ಲೋಡಿಂಗ್ ಆಲ್ ದ ಥಿಂಗ್ಸ್ ಮ್ಯಾನ್. ಆಯಿತಾ, ನನ್ನಿಂದ ನಿಮಗೇನು ಮಿಸ್ಮ್ಯಾಚ್ ಆಗಲ್ಲ ಸರ್ಕ್ಯುಲರಿಗೂ ನಾವು ಮಾಡ್ತಾ ಇರುವ ಕೆಲಸಕ್ಕೂ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟು. ನಾನು ಅಪ್ಲೋಡ್ ಮಾಡಿದಂಥ LBA 1, LBA 2, LBA 3 ಕ್ವಶನ್ ಪೇಪರ್ಸ್ ಇದ್ದಾವಲ್ವ, 100% ನಿಮ್ಮ ಯೂನಿಟ್ ಟೆಸ್ಟ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಮಕ್ಕಳೇ, ಹಾಗಿದ್ದರೆ ನಾವು ಈಗ 30 ಮಾರ್ಕ್ಸ್ LBA ಟೆಸ್ಟ್ 3 ಇಂಗ್ಲೀಷ್ ಸಬ್ಜೆಕ್ಟು, ಆರ್ಟ್ಸು, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ನೋಡ್ತಾ ಹೋಗೋಣ. ಕಾಣಿಸುತ್ತೆ ಅನಿಸುತ್ತೆ ಭಾಳ. ಪಾರ್ಟ್ ಎ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದ ರಿಯಲ್ ವ್ಯಾಲ್ಯೂ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದಿ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಅಕಾರ್ಡಿಂಗ್ ಟು ದಿ ಪೀಸೆಂಟ್ ವುಮೆನ್ ಆಫ್ ಗಹರ್ವಾಲ್ ಆ್ಯಸ್ ಮೆನ್ಷನ್ಡ್ ಇನ್ ದಿ ಎಸ್ಸೆ ಬೈ ವಂದನಾ ಶಿವ. ಈ ಒಂದು 30 ಮಾರ್ಕ್ಸ್ LBA 3 ಕ್ವಶನ್ ಪೇಪರು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಟ್ ಇನ್ ದ ಫಾರೆಸ್ಟ್ ಚಾಪ್ಟರ್ 4 ಆಗಿರುತ್ತೆ, ಹಾಗೂ ಸನ್ನಿ ಮಾರ್ನಿಂಗ್ ಚಾಪ್ಟರ್ 5 ಆಗಿರುತ್ತೆ. ಬಹಳ ಡಿಫಿಕಲ್ಟ್ ಅಂದುಕೊಂಡಿರುವಂಥ ಪಾಠಗಳ ಮೇಲೆ ಇದು ರನ್ ಆಗ್ತಾ ಇರುವಂಥದ್ದು. ಹಾಗಿದ್ದರೆ ಇಲ್ಲಿ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾಟ್ ದ ರಿಯಲ್ ವ್ಯಾಲ್ಯೂ ಅಂತ ಇದೆ. ನಾಟ್ ದ ರಿಯಲ್ ವ್ಯಾಲ್ಯೂ ಅಂದರೆ ಟಿಂಬರ್ ಅಂತ ಬರಿಬೇಕು. ಅಂದರೆ ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿ. ಹಾಗಿದ್ರೆ A-C-B ಎಲ್ಲವೂ ಕೂಡ ರಿಯಲ್ ವ್ಯಾಲ್ಯೂ ಆಗಿರುವಂಥದ್ದು ನೆನ್ಪಿಟ್ಕೊಳ್ಳಿ, ಆಯಿತಾ? ವೆರಿ ಗುಡ್. ಇದನ್ನು ಕೂಡ ತಾವುಗಳು ಬರೆದು ಇಟ್ಕೊಂಡ್ರೆ ಈ 3 ಕೂಡ 2 ಮಾರ್ಕ್ಸಲ್ಲಿ ಕೆಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 2, ನವಧನ್ಯ ಏನಿದು, ವಂದನಾ ಶಿವ ಸ್ಟಾರ್ಟೆಡ್ ನವಧನ್ಯ ಫಾರ್ಮಿಂದ ಇಯರ್ ಅಂತ ಕೇಳಿದ್ದಾರೆ. ಯಾವ ವರ್ಷದಲ್ಲಿ ನವಧನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಇದೆ. ಸರಿಯಾದ ಉತ್ತರ 1994 ಅಂತ ಆಗುತ್ತೆ. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನವಧನ್ಯ ಮೂಮೆಂಟ್ ಅಂತ ಬಂದರೆ 1987 ಅಂತ ಬರೀರಿ ಮಕ್ಕಳೇ. ನೋಡಿ, ಅದು ಮೂಮೆಂಟ್ ಅಂದರೆ ಕ್ರಾಂತಿ ಅಂತ, ಆಯಿತಾ? ನವಧನ್ಯ ಫಾರ್ಮ್ ಅಂದರೆ ಒಂದು ಸಂಸ್ಥೆ, ಆರ್ಗನೈಜೇಷನ್ ಅಂತ. ಅದು 1994 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಅರ್ತ್ ಡೆಮೋಕ್ರಸಿ ಈಸ್ ಎ ಶಿಫ್ಟ್ ಫ್ರಮ್ ಡ್ಯಾಶ್ ಅಂತ ಇದೆ. ನೋಡಿ, ಅರ್ತ್ ಡೆಮೋಕ್ರಸಿ ಅನ್ನುವಂಥದ್ದು ಏನು ಅಂದರೆ ಸ್ವತಂತ್ರವನ್ನು ನೀಡುವಂಥದ್ದು ಎಲ್ಲರಿಗೂ ಕೂಡ, ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳಿಗೂ ಕೂಡ. ಅರ್ತ್ ಡೆಮೋಕ್ರಸಿ ಈಸ್ ಎ ಶಿಫ್ಟ್ ಫ್ರಮ್ ಡ್ಯಾಶ್ ಟು ಡ್ಯಾಶ್ ಅಂತ ಇದೆ. ಆ್ಯಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಹಾಗಿದ್ರೆ ಇಲ್ಲಿ ಆಪ್ಷನ್ ಬಿ ಇದೆ ಅಲ್ವಾ, 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಯಾರಿಗೆ ಈ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಬೇಕೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐಡಿ ಕಂಡ್ರೆ ಕಾಣ್ತಾ ಇದೆಯಾ, ಆಲ್ ಇನ್ ಒನ್ PDF @gmail.com ಅಂತ. ಫುಲ್ ಕಾಣ್ತಾ ಇಲ್ಲ, ಅದು gmail.com ಅಂತ ಇದೆ. ದಯವಿಟ್ಟು ತಾವುಗಳು ತಮ್ಮ ಬಳಿ ಇರುವಂಥ LBA ಟೆಸ್ಟ್ 2 ಕ್ವಶನ್ ಪೇಪರ್ಸ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕಳಿಸಿಕೊಡಿ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಅಂತ ಇದೆ, ಆಯಿತಾ? ವಂದನಾ ಶಿವ ಎಸ್ಸೆ ಅಂತ ಇದೆ. ತೇರಾ ನುಲ್ಲಿಸ್ ಅಂದರೆ ಮೀನಿಂಗ್ ಏನು? ಎಂಟಿ ಲ್ಯಾಂಡ್ ಅಂತ. ಹಾಗಿದೆ ತೇರಾ ಮ್ಯಾದ್ರೆ ಅಂದರೆ ಮದರ್ ಅರ್ತ್ ಅಂತ ಅರ್ಥ. ಕ್ವಶನ್ ನಂಬರ್ 5ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 6, ಮೈ ಡಿಯರ್ ಚಿಲ್ಡ್ರನ್, ವಂದನಾ ಶಿವ ಬಿಲೀವ್ಸ್ ದಟ್ ಡ್ಯಾಶ್ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಬಂಡನ್ಸ್ ಆ್ಯಂಡ್ ಫ್ರೀಡಮ್ ಅಂತ ಇದೆ. ಹೌದಲ್ವಾ? ಕೋಆಪ್ರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್ ಅಂತ. ನೋಡಿ ಮಕ್ಕಳೇ, ಇದಕ್ಕೆ 100% ರೈಟ್ ಆನ್ಸರ್ ಬಂದು ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಬಯೋಡೈವರ್ಸಿಟಿ. ಇದು ನಿಮಗೆ ವಂದನಾ ಶಿವ ಲಾಸ್ಟ್ ಲೈನಲ್ಲಿ ಅದೇ ಪೇಜಲ್ಲಿ ವಂದನಾ ಶಿವ ರವರು ಬರೆದಿರುವಂಥ ನವಧನ್ಯ ಫಾರ್ಮ್ ಆನ್ಸರ್ ಕಲಿಯುವ ಸಮಯದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಲೈನಲ್ಲಿ ಇದು ಸಿಗುತ್ತೆ. ನೋಡಿ, ಬಯೋಡೈವರ್ಸಿಟಿ ಅಂತ ಹೇಳಿದರೆ ನೋಡಿ ಜೀವ ವೈವಿಧ್ಯತೆ ಅಂತ, ಆಯಿತಾ? ಕ್ವಶನ್ ನಂಬರ್ 7, ಮ್ಯಾಚ್ ದಿ ಫಾಲೋಯಿಂಗ್. ನೋಡಿ ಮಕ್ಕಳೇ, ಕಾರ್ಮ್ಯಾಕುಲಿನಿನ್ ಅಂತ ಇದೆ. ಕಾರ್ಮ್ಯಾಕುಲಿನಿನು ಇವರೊಬ್ಬರು ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಮ್ಮೆ ಇದು ನಿಮ್ಮ 2 ಮಾರ್ಕ್ಸಲ್ಲೂ ಬರುವಂಥ ಸಾಧ್ಯತೆಗಳು ಇರ್ತವೆ. ಜಾಸ್ತಿ ಇದನ್ನು MCQsಗಳಲ್ಲಿಯೇ ಕೇಳ್ತಾರೆ. ಕಾರ್ಮ್ಯಾಕುಲಿನಿನ್ ಯಾರು? ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್. ಕಾರ್ಲಿನ್ ಮರ್ಚೆಂಟ್ ಯಾರು ಅಂತ. ಕಾರ್ಲಿನ್ ಮರ್ಚೆಂಟ್ ಯಾರು? ಎ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್. ಅವಳು ಹುಡುಗಿಯಾಗಿರ್ತಾಳೆ, ಎ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್, ಆಯಿತಾ? ಫ್ರಾನ್ಸಿಸ್ ಬೇಕನ್ ಅಂತ ಇದಲ್ವಾ, ಇವ್ರು ಯಾರು ಅಂದರೆ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅನ್ನುವಂಥದ್ದು ಸರಿ.
ಇದಿಷ್ಟೇ ಸಿಂಗಲ್ ಆಗಿ ಕಲೀರಿ ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ ಆಯಿತಾ. ಎರಡು ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಡೈವರ್ಸಿಟಿ ವಿತೌಟ್ ಯೂನಿಟಿ ಲೀಡ್ಸ್ ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್, ಯೂನಿಟಿ ವಿತೌಟ್ ಡೈವರ್ಸಿಟಿ ಲೀಡ್ಸ್ ಟು ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಇದೆ. ಇದರ ಅರ್ಥವೇನು ನೋಡಿ, ಅರ್ಥ ಗುಡ್ ಎಕ್ಸಾಂಪಲ್ಲೇ ಕೊಟ್ಟುಬಿಡ್ತೀನಿ. ಇದು ಯೂನಿಟಿ ವಿತೌಟ್ ಡೈವರ್ಸಿಟಿ ಅಂದರೆ ಸೌದಿ ಅರೇಬಿಯಾ ತಗೋಬೋದು, ಈಗಿಲ್ಲ ಹಾಗೆಲ್ಲ. ಆಯಿತಾ, ಒಂದು ಎಕ್ಸಾಂಪಲ್ ನಿಮಗೆ ಅಂದರೆ ಯೂನಿಟಿ ಇದೆ, ಅಲ್ಲಿ ಒಂದೇ ಧರ್ಮದವರು ಇದ್ದಾರೆ, ಆದರೆ ಅಲ್ಲಿ ಡೈವರ್ಸಿಟಿ ಇಲ್ಲ, ಅಂದರೆ ಎಲ್ಲ ರೀತಿಯಾದಂತಹ ಎಲ್ಲ ಈಗಿದೆ ಆಯಿತಾ. ಅಂದರೆ ಏನಂತೀರ, ಎಲ್ಲ ಜಾತಿನವರಿಲ್ಲ. ಇದು ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟಿಗೆ ಕಾರಣ ಆಗುತ್ತೆ ಆಯಿತಾ. ಡೈವರ್ಸಿಟಿ ನಮ್ಮದೇನು ಗೊತ್ತಾ, ಎರಡೂ ಕೂಡ ಇದೆ, ಯೂನಿಟಿ ಇನ್ ಡೈವರ್ಸಿಟಿ ನಮ್ಮದು. ಅಲ್ಲಿ ಬೇರೆ ದೇಶಗಳಲ್ಲಿ ಡೈವರ್ಸಿಟಿ ಇದೆ, ಆದರೆ ಯೂನಿಟಿ ಲೀಡ್ಸ್ ಟು ವಿತೌಟ್ ಯೂನಿಟಿ. ಎಲ್ಲ ಕೂಡ ಇದ್ದೀವಿ, ಆದರೆ ನಮ್ಮಲ್ಲಿ ಬಾಂಧವ್ಯತೆ ಇಲ್ಲ, ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ. ಅಂದರೆ ಏನಾಗುತ್ತೆ ಅಂದರೆ ಒಳ ಜಗಳಗಳು ಪ್ರಾರಂಭವಾಗ್ತವೆ, ಧಾರ್ಮಿಕ ಆಗಿರುವುದೆಲ್ಲವೂ. ಹಾಗಾಗಿ ಎರಡೂ ಕೂಡ ಸರಿ. ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ತಾವುಗಳು ಬರಿಬೋದು. ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಮೆಟೀರಿಯಲ್ ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ನಿಮ್ಮ ಹೆಸರನ್ನು ಬರೆದು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ. ಕ್ವಶನ್ ನಂಬರ್ 9 ಕಣ್ರಿ. ದಿ ಆ್ಯಕ್ಷನ್ ಸನಿ ಮಾರ್ನಿಂಗ್ ಟೇಕ್ ಪ್ಲೇಸ್. ನೋಡಿ, ಇಷ್ಟ ತನಕ 8 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ವಿ, ಎಲ್ಲಿಂದ ತಗೊಂಬಂದ್ವಿ, ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ಡ್ ಇನ್ ದ ಫಾರೆಸ್ಟ್ನಿಂದ. ಕೊನೆಯದಾಗಿ ನಾವು ಈಗ 2 ಕ್ವಶನ್ಸ್ಗಳನ್ನು ಸನಿ ಮಾರ್ನಿಂಗಿಂದ ನೋಡ್ಬೋದು. ಸನಿ ಮಾರ್ನಿಂಗ್ ಟೇಕ್ ಪ್ಲೇಸ್ ಇನ್ ಎ ರಿಟೈರ್ಡ್ ಕಾರ್ನರ್ ಆಫ್ ಎ ಪಾರ್ಕ್. ವಿಚ್ ಪಾರ್ಕ್ ಅಂತ ಕೇಳಿದ್ದಾರೆ. ಮ್ಯಾಡ್ರಿಡ್ ಇಸ್ ದ ರೈಟ್ ಆನ್ಸರ್. ಮ್ಯಾಡ್ರಿಡ್ ಅನ್ನುವಂಥದ್ದು ಪಾರ್ಕಿನ ಹೆಸರು ಮಕ್ಕಳೇ. ಆ ಪಾರ್ಕಿನಲ್ಲಿ ಇದಿಷ್ಟು ಕತೆ ನಡೆಯುತ್ತೆ. ಕ್ವಶನ್ ನಂಬರ್ 10. ಸನಿ ಮಾರ್ನಿಂಗ್ ಡ್ಯಾಶ್ ಬ್ರಿಂಗ್ಸ್ ದಿ ಬ್ರೆಡ್ ಕ್ರಮ್ಸ್ ಅಂತ ಇದೆ. ಸನಿ ಮಾರ್ನಿಂಗ್ ಈ ಒಂದು ನಾಟಕದಲ್ಲಿ ಅಥವಾ ಪಾಠದಲ್ಲಿ ಬ್ರೆಡ್ ಕ್ರಮ್ಸ್, ಬ್ರೆಡ್ಡಿನ ತುಂಡುಗಳನ್ನು ಪಾರ್ಕಿಗೆ ಹಾಗೂ ಬರ್ಡ್ಸಿಗೆ ತಿನ್ನಿಸಲಿಕ್ಕೆ ಯಾರು ತಗೊಂಡು ಬರ್ತಾಯಿದ್ರು ಅಂತ ಕೇಳಿದ್ದಾರೆ. ಡಾನಾ ಲಾರಾ ಅಂತ ಬರಿಬೇಕು. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ವೆರಿ ಗುಡ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಏನಪ್ಪ ಸರ್ ಭಾಳ ಕೊರಿತಾರಲ್ಲ ಅಂತ ಅನ್ಕೋಬೇಡಿ. ಮೈ ಇಂಟೆನ್ಷನ್ ಈಸ್ ಟು ಟೀಚ್. ಮೈ ಇಂಟೆನ್ಷನ್ ಈಸ್ ನಾಟ್ ಟು ಗಿವ್ ಆನ್ಸರ್ಸ್. ಆನ್ಸರ್ ಕೊಡಂಗಿರ್ತಿದ್ರೆ ಫಸ್ಟ್ ಆನ್ಸರ್ ಈಸ್ ಎ, ಸೆಕೆಂಡ್ ಆನ್ಸರ್ ಈಸ್ ಬಿ ಅಂತ ಹೇಳ್ಕೊತ ಹೋಗ್ತಿದ್ದೆ ಮಕ್ಕಳೇ. ಇದು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬೇಕು. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ ಆಯಿತಾ. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ಸನ್ನು ಹೇಳ್ಬಿಡ್ತೀನಿ, ಯಾಕಂದರೆ ಇದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರೇ ಅರ್ಥ ಆಗೋದು. ಇಟ್ ಟೇಕ್ಸ್ ಹಾರ್ಡ್ಲಿ ಓನ್ಲಿ ಫಾರ್ ದಿಸ್ ಇಟ್ ಟೇಕ್ಸ್ ಹಾರ್ಡ್ಲಿ 10 minutes. ಎನಿಹೌ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೋಡಿ ಮಕ್ಕಳೇ, ಈಗ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ. ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಪಾಸ್ಟ್ ಟೆನ್ಸಲ್ಲಿ ಆನ್ಸರ್ಸನ್ನು ಬರಿಬೇಕು. ಯಾಕೆ ಬರಿಬೇಕು ಅಂತ ಹೇಳಿದರೆ, ಫಸ್ಟ್ ಲೈನಲ್ಲಿ ವರ್ ಅಂತ ಕೊಟ್ಟಿದ್ದಾರೆ. ತಮಗೆ ಒಂದು ಹಿಂಟು, ವರ್ ಸಫರಿಂಗ್ ಅಂತ ಇದೆ. ವರ್ ಸಫರಿಂಗ್ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಎಲ್ಲವೂ ಕೂಡ ಬರಿಬೇಕು. ಯಾಕೆ ಅಂತ ಹೇಳಿದರೆ, ಪ್ಯಾಸಿವ್ ಫಾರ್ಮ್ ಅಂತಲೂ ಕೇಳಿದ್ದಾರೆ. ಪ್ಯಾಸಿವ್ ವಾಯ್ಸ್ ಇದು ಆಯಿತಾ. ಪ್ಯಾಸಿವ್ ವಾಯ್ಸಿನ ಆನ್ಸರ್ಸ್ ಆಗಿದ್ದರೆ ಫಸ್ಟ್ ಆನ್ಸರ್ ಇಲ್ಲಿ ನಿಮಗೆ ವಾಸ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಪ್ರತಿಯೊಂದು ಡ್ಯಾಶಿಗೆ 2 ಉತ್ತರಗಳನ್ನು ಬರಿಬೇಕು. ನೋಡಿ, ಫಸ್ಟ್ ಆನ್ಸರು ವಾಸ್ ಸ್ಟಾರ್ಟೆಡ್ ಅಂತ ಆಯಿತಾ. ಸೆಕೆಂಡ್ ಆನ್ಸರ್ ಡ್ಯಾಶ್ ಸೇವ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಂದು ಇದಕ್ಕೆ ನಿಮಗೆ ಹೂ ವರ್ ಸಫರಿಂಗ್. ನೋಡಿ ಎಷ್ಟು ನೀಟಾಗಿದೆ ಆಯಿತಾ. ವರ್ ಸೇವ್ಡ್ ಅಂತ ನೋಡಿ, ಬಹಳ ಜನ ಇದ್ದಾರೆ ಇಲ್ಲಿ, ಹಾಗಾಗಿ ವರ್ ಸೇವ್ಡ್ ಅಂತ ಬರುತ್ತೆ. ಬಹಳ ಜನ ಅಂದರೆ ಪ್ಲೂರಲ್ ಫಾರಮ್. ಥರ್ಡ್ ಆನ್ಸರು ವಾಸ್ ಪ್ರಾಕ್ಟೀಸ್ಡ್ ಅಂತ. ಅಲೋಪತಿ ಮೆಡಿಸಿನ್ ಇದು ಸಿಂಗ್ಯುಲರ್. ಅಲೋಪತಿ ಮೆಡಿಸಿನ್ ವಾಸ್ ಪ್ರಾಕ್ಟೀಸ್ಡ್ ಅಂತ ಬರಬೇಕು ಮಕ್ಕಳೇ. ಕ್ಲಿಯರ್? ಬನ್ನಿ, ಈಗ ನಾವು ಕ್ವಶನ್ ನಂಬರ್ 2ಗೆ ಹೋಗೋಣ. ರಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಇದು ನಮಗೆ ಕಾಮನ್ ಕಾಣ್ತಾ ಇರುವಂಥದ್ದು ಇನ್ ಇಂಡಿಯಾ. ದೇ ಡ್ಯಾಶ್ ಅಂತ ಇದೆ. ಸರಿ, ಇಲ್ಲಿ ಆನ್ಸರು ಪ್ರೆಸೆಂಟ್ ಟೆನ್ಸ್ ಬರೀಬೇಕು, ಪಾಸ್ಟ್ ಟೆನ್ಸ್ ಬರೀಬೇಕು, ಈಸ್ ಬರೀಬೇಕು, ಆರ್ ಬರೀಬೇಕು, ವಾಸ್ ಬರೀಬೇಕು, ವರ್ ಬರೀಬೇಕು. ಈ ಕ್ವಶನಲ್ಲೇ ಹಿಂಟನ್ನು ಕೊಟ್ಟಿದ್ದಾರೆ. ಫಸ್ಟಿಗೆ ನೋಡಿ, ಆರ್ ಎ ಕಾಮನ್ ಅಂತ ಇದೆ. ARER. ಆರ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಮ್ಮ ಎಲ್ಲ ಆನ್ಸರ್ಸ್ಗಳು ಇರಬೇಕು. ಹಾಗಿದ್ದರೆ ಈ ಒಂದು ಭಾಗದಲ್ಲಿ ಏನು ಬರೀತೀರಾ ನೋಡಿ, ಕ್ಯಾನ್ ಬಿ ಸೀನ್ ಅಂತಲೇ ಬರೀಬೇಕು. ಏನು ಚೇಂಜ್ ಇಲ್ಲಿ ಮಾಡಬಾರ್ದು. ಕ್ಯಾನ್ ಬಿ ಸೀನ್ ಅಂತ ಆಯಿತಾ. ನೆಕ್ಸ್ಟು
ದೇ ಡ್ಯಾಶ್ ನಾಟ್ ಟ್ರೀಟ್ ಅಂತ ಇದೆ, ದೇ ಆರ್ ನಾಟ್ ಟ್ರೀಟೆಡ್ ಅಂತ ಬರಿಬೇಕು. ಒಂದು ವರ್ಬನ್ನು V3 ಮಾಡಬೇಕು, ಟ್ರೀಟನ್ನು ಟ್ರೀಟೆಡ್ ಅಂತ ಬರೀರಿ. ಸೀನನ್ನು ಸೀನ್ ಅಂತಲೇ ಅದು ಆಲ್ರೆಡಿ ಪಾಸ್ಟ್ ಪರ್ಫೆಕ್ಟಲ್ಲಿ ಇದೆ, ಅದನ್ನೇ ಬರೆದ್ರೆ ಮುಗೀತು. ಅದರ V3 V2 ಎರಡು ಕೂಡ ಸೇಮ್. ಸಾ ಸೀನ್, ಸೀನನ್ನು ಸೀನ್ ಇದೆ ಅಲ್ವಾ, ಅದು V3 ಫಾರಮಲ್ಲೇ ರೆಡಿ ಇದೆ, ಹಾಗಾಗಿ ನಾವು ಚೇಂಜ್ ಮಾಡಲಿಲ್ಲ. ದೇ ಆರ್ ನಾಟ್ ಟ್ರೀಟೆಡ್ ಅಂತ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಡ್ಯಾಶ್ ನೆಗ್ಲೆಕ್ಟ್ ಅಂತ ಇದೆ, ಈಸ್ ನೆಗ್ಲೆಕ್ಟ್ ಅಂತ ನೋಡಿ. ಒಬ್ಬ ಅಂದರೆ ಸಿಂಗ್ಯುಲರ್, ಹಾಗಾಗಿ ಈಸ್ ನೆಗ್ಲೆಕ್ಟೆಡ್. ಕ್ವಶನ್ ನಂಬರ್ ಸಿ ಕಣ್ರಿ, ಇದು ಕೂಡ ಅಷ್ಟೇ. ಈಗ ಸರ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು, ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು ಅಂತ ಡೌಟಾ? ಎ ಸೈನ್ಸ್ ಎಕ್ಸಿಬಿಷನ್ ವಾಸ್ ಹೆಲ್ಡ್ ಅಂತ ಇದೆ. ವಾಸ್ ಹೆಲ್ಡ್ ಅಂದರೆ ಅರ್ಥವೇನು? ಪಾಸ್ಟ್ ಹೌದಲ್ವಾ, ಹಾಗಾಗಿ ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಹಾಗಾಗಿ ಉಳಿದ ಎಲ್ಲದೂ ಕೂಡ ತಾವುಗಳು ಏನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟಲ್ಲೇ ನಾನು ಬರಿತಾ ಹೋಗ್ತೀನಿ. ನೋಡಿ, ಲಾಸ್ಟ್ ವೀಕ್, ಇಲ್ಲಿ ಆ್ಯಕ್ಚುಲಿ ನಮಗೆ ಹಿಂಟನ್ನು ಕೊಟ್ಟಿದ್ದು ಯಾರು ಅಂದರೆ ಲಾಸ್ಟ್ ವೀಕ್ ಅಂತ. ಇಟ್ ಡ್ಯಾಶ್ ಸಪೋರ್ಟ್ ಅಂತ ಇದೆ, ರೈಟ್ ಆನ್ಸರ್ ವಾಸ್ ಸಪೋರ್ಟೆಡ್ ಅಂತ ಬರಿಬೇಕು. ದಿ ವಿಸಿಟರ್ಸ್ ಡ್ಯಾಶ್ ಸರ್ಪ್ರೈಸ್ ಅಂತ ಇದೆ, ವರ್ ಸರ್ಪ್ರೈಸ್ಡ್ ಅಂತ ಬರಿಬೇಕು. ನೋಡಿ, ವರ್ ಸರ್ಪ್ರೈಸ್ಡ್ ಅಂತಲೇ ಬರಿಬೇಕು. ಕ್ಲಿಯರ್. ನೆಕ್ಸ್ಟ್, ಅಟ್ ದಿ ಎಂಡ್ ಆಫ್ ಪ್ರೋಗ್ರಾಮ್ ಕಲರ್ಫುಲ್ ಬಲೂನ್ಸ್ ಅಂತ ಇದೆ. ಬಲೂನ್ಸ್ ಅಂದರೆ ಬಹುವಚನ ಮಕ್ಕಳೇ, ಹಾಗಾಗಿ ಪ್ಲೂರಲ್ ಫಾರಮು, ಹಾಗಾಗಿ ವರ್ ಡ್ರಾಪ್ಡ್ ಅಂತ ಬರಿಬೇಕು. ನೋಡಿ, ವರ್ ಡ್ರಾಪ್ಡ್ ಅಂತ. ಕ್ಲಿಯರ್. ಬನ್ನಿ ಈಗ ಕ್ವಶನ್ ನಂಬರ್ 4ಗೆ ಹೋಗೋಣ. ರಕ್ಷಾ ಅರೈವ್ಸ್ ಅಟ್ ಕಾಲೇಜ್. ನೋಡಿ, ದಿನ ಬರ್ತಾ ಇದ್ದಾಳೆ ಅಂತ ಇದೆ, ಎವ್ರಿ ಡೇ ಅಂತ ಇದೆ. ಎವ್ರಿ ಡೇ ಅಂದರೆ ನಿಮಗೊಂದು ಹಿಂಟ್ ಏನು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲೇ ಎಲ್ಲ ಆನ್ಸರ್ಸ್ಗಳನ್ನು ಬರಿಬೇಕು. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಈಗ ನೋಡಿ, ಶಿ ಈಸ್ ಗ್ರೀಟೆಡ್ ಅಂತ ಬರೀಬೇಕು, ಆಯಿತಾ, ಬೈ ದಿ ಸ್ಟೂಡೆಂಟ್ಸ್. ಗ್ರೀಟೆಡ್ ಅಂತ ಯಾಕೆ ಬರೀಬೇಕು ಅಂದರೆ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನೋದು, ಆಯಿತಾ. ವೆನ್ ಶಿ ಅರೈವ್ಸ್ ಹರ್ ಕ್ಲಾಸಸ್ ಆರ್ ಲೌಡ್ LOVED. ಲಾಸ್ಟ್ ಒನ್ ಆನ್ಸರ್ ಶಿ ವಾಸ್ ರೆಸ್ಪೆಕ್ಟೆಡ್ ಅಂತ, ಆಯಿತಾ ಮಕ್ಕಳೇ. ಬನ್ನಿ ಈಗ ಬೇಗ ಹೋಗೋಣ, 10 ನಿಮಿಷ ಆಗ್ಬಿಡ್ತು, ಎಲ್ಲಿ ಬೇಜಾರಾಗ್ಬಿಡ್ತಿರೋ ಅಂತ ಚಿಂತೆ, ಆಯಿತಾ. ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಕಲಿಬೇಕು ಅಂತ ಆಸೆ ಇದಲ್ವ, ಅಂಥವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು, ಆಯಿತಾ. ಸುಮ್ಮನೆ ಆನ್ಸರ್ ಬೇಡ, ನಮಗೆ ಕರೆಕ್ಟಾಗಿ ಕಲ್ತೋದ್ರೆ ಎಕ್ಸಾಮಲ್ಲಿ ಬರಿಬೋದು ಅಂತ. ನೋಡಿ, ಈಗ 2 ಮಾರ್ಕ್ಸ್ ಕ್ವಶನ್ಸ್ ಮೆನ್ಷನ್ ಎನಿ 2 ಇಲ್ ಎಫೆಕ್ಟ್ಸ್ ಆಫ್ ಲಾಗಿಂಗ್ ಇನ್ ದಿ ಹಿಮಾಲಯನ್ ರೀಜನಲ್ಲಿ. ಈ ಲಾಗಿಂಗ್ನಿಂದ ಆದಂತಹ ದುಷ್ಪರಿಣಾಮಗಳು ಅಥವಾ ಎಫೆಕ್ಟ್ಗಳ ಬಗ್ಗೆ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್ ಏನು ಬರೀತೀರಾ, ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ ಅಂತ ಬರೀಬೇಕು. ಭೂ ಕುಸಿತ ಆಗಿರ್ಬೋದು ಅಥವಾ ಫ್ಲಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಲ್ಯಾಂಡ್ ಸ್ಲೈಡ್ಗಳಿಂದ. ಲಾಗಿಂಗ್ ಅಂತ ಹೇಳಿದರೆ ಮರಗಳನ್ನು, ಡಿಫಾರೆಸ್ಟೇಷನ್ ಅಂತ ಮರಗಳನ್ನು ಕಡಿಯುವುದು ಅಂತ. ಸೆಕೆಂಡ್ ಒನ್ ಹಾಕ್ಬಿಟ್ಟು ಸ್ಕೇರ್ಸಿಟಿ ಆಫ್ ವಾಟರ್ ರೀ, ನೀರಿನ ಕೊರತೆ ಉಂಟಾಗುತ್ತೆ. ಸ್ಕೇರ್ಸಿಟಿ ಆಫ್ ಫುಡ್ ಕೂಡ ಆಗುತ್ತೆ, ಸ್ಕೇರ್ಸಿಟಿ ಆಫ್ ಫ್ಯೂಯಲ್ ಕೂಡ ಆಗುತ್ತೆ, ಆಯಿತಾ ಮಕ್ಕಳೇ. ಬನ್ನಿ ಈಗ ನಾವು ಇನ್ನೊಂದು ಪ್ರಶ್ನೆ ನೋಡೋಣ. ದಿಸ್ ಈಸ್ ಅವರ್ ಮೇಲ್ ಐಡಿ ಮೈ ಡಿಯರ್ ಚಿಲ್ಡ್ರನ್. ಇದು 3ನೇ ಸಲ ಹೇಳ್ತಾ ಇರೋದು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್. ಪ್ಲೀಸ್ ಸೆಂಡ್ ಯುವರ್ ಏನಂತೀರಾ LBA 2 LBA 3 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐಡಿ. ನೇಮ್ ದಿ 2 ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಎಟ್ ದಿ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ನೋಡಿ, ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12 ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್, ಆಯಿತಾ, ಆ್ಯನ್ಯುವಲ್ ಎಕ್ಸಾಮ್ಸ್. ನೇಮ್ ದಿ 2 ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಎಟ್ ದಿ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಇದಕ್ಕೆ ಆನ್ಸರು ಇರೋದೇ 2 ಕೋರ್ಸಸ್ಸು. ಒಂದು A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ ಒಂದಾಯಿತು. ಏನು, A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಆಗ್ರೋ ಎಕಾಲಜಿ, ಇದು ಒಂದಾಯಿತು ಕೋರ್ಸ್. 2 ಅಂತ ಹಾಕ್ಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಬರೀಬೇಕು. ಅಲ್ಲಿಗೆ 2 ಕೋರ್ಸಸ್ ಕೂಡ ಕಂಪ್ಲೀಟ್ ಆಯಿತು. ಬನ್ನಿ ಮಕ್ಕಳೇ, ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಆಫ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ಅರ್ಧ ಪೇಜ್ ಬರೀಬೇಕು, ಮೋರ್ ದ್ಯಾನ್ 15 ಲೈನ್ಸ್ ಇರಬೇಕು. ರೈಟ್ ಎ ಶಾರ್ಟ್ ನೋಟ್ ಆನ್ ನವಧನ್ಯ ಮೂಮೆಂಟ್ ಅಂತ ಇದೆ. ನವಧನ್ಯ ಮೂಮೆಂಟು ಆ್ಯಸ್ ಡಿಸ್ಕ್ರೈಬ್ಡ್ ಬೈ ದಿ ವಂದನಾ ಶಿವರವರು ಪ್ರಾರಂಭ ಮಾಡಿದಂಥ ನವಧನ್ಯ ಮೂಮೆಂಟ್ ಬಗ್ಗೆ ಬರೆಯಿರಿ ಅಂತ ಇದೆ. ಹೌದಲ್ವಾ, ಬಹಳ ಈಸಿ ಆದಂಥ ಪ್ರಶ್ನೆ. ಯಾರಿಗೆ ಇದಕ್ಕೆ ಆನ್ಸರೇ ಗೊತ್ತಿಲ್ಲ ಸರ್, ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಫ್ರೇಮ್ ಮಾಡಲಿಕ್ಕೆ ಆನ್ಸರ್ ಅಂದರೆ ಈಸಿ ಮಾಡಿಕೊಡಿ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಒಳಗಡೆ ಕೊಟ್ಟಿರ್ತೇನೆ ಸರ್, ಯು ಕ್ಯಾನ್ ಯೂಸ್ ಇಟ್. ಅದು ಗೊತ್ತಾಗಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ. ನಾನು ಸೆಕೆಂಡ್ ಇಯರ್ PUC ನಿಮಗೇನು ಬೇಕೋ ಅದನ್ನು ಕಮೆಂಟ್ ಮಾಡಿ. ಐ ವಿಲ್
ಡೂ ದ ನೀಡ್ಫುಲ್. ಆಯಿತಾ ಮಕ್ಕಳೇ? ಕ್ವಶನ್ ನಂಬರ್ 14 ನೋಡಿ, ಇದನ್ನು ನಾವು ಹಾಟ್ ಕ್ವಶನ್ ಅಂತ ಹೇಳ್ತೀವಿ. 99% ಯಾರೂ ಕೂಡ ಇಂಥ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಅಟೆಂಡ್ ಮಾಡಲ್ಲ. ಆದರೂ ಕೂಡ 100 ಔಟ್ ಆಫ್ 100 ಬೇಕು ಅನ್ನೋರು ಇದನ್ನು ರೆಡಿಯಾಗಬೇಕು. ಫಾರೆಸ್ಟ್ ಈಸ್ ಅ ಸೋರ್ಸ್ ಆಫ್ ಮನಿ ಪಾಸಿಟಿವ್ ಥಿಂಗ್ಸ್. ರವೀಂದ್ರನಾಥ್ ಟಾಗೋರ್ ಅವರು ಹೇಳಿದ ಹಾಗೆ ಪ್ರಕೃತಿಯಲ್ಲಿ ನಮಗೆ ಕೇವಲ ಧನಾತ್ಮಕವಾದ ಚಿಂತನೆಗಳಾಗಿರ್ಬೋದು, ಔಟ್ಪುಟ್ ಆಗಿರ್ಬೋದು ಕಾಣ್ಬೋದು. ಅದರ ಬಗ್ಗೆ ಬರೀರಿ. ವಾಟ್ ಆರ್ ದೇ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ, ಇದು ಬಹಳ ಇಂಪಾರ್ಟೆಂಟ್. 90% ನಿಮ್ಮ ಕ್ವಶನ್ ಪೇಪರಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಡಾನಾ ಲಾರಾ ಕಾಲ್ ಡಾನ್ ಗಾನ್ಜಾಲೊ ಆ್ಯಸ್ ಎ ಇಲ್ ನೇಚರ್ಡ್ ಮ್ಯಾನ್. ಅವನನ್ನು ಸಂಪ್ರದಾಯ ಇಲ್ಲದಂಥ ವ್ಯಕ್ತಿ ಅಂತ ಅಜ್ಜನಿಗೆ ಬೈಯುತ್ತಾಳೆ. ಯಾಕೆ? ಬರೆಯಿರಿ ಅಂತ ಇದೆ. ಹೀಗೆ ಇದು. ಆಯಿತಾ ಮಕ್ಕಳೇ? ಈಗ ನಾವು ಸ್ವಲ್ಪ ಮುಂದಿನ ಭಾಗಕ್ಕೆ ಹೋಗೋಣ, ಪಾರ್ಟ್ ಸಿಗೆ. ಐ ನೋ ಮೈ ಡಿಯರ್ ಚಿಲ್ಡ್ರನ್, ಇಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗಲ್ಲ. ಯಾಕಂದರೆ 15 ನಿಮಿಷ ಅಂದರೆ ಯಾರೇ ನೋಡ್ತಾರೆ. ಆದರೆ ನನ್ನ ಉದ್ದೇಶ ಏನು ಗೊತ್ತಾ? ನಿಮಗೆ ಕಲಿಸಬೇಕು ಅಂತ. ಎನಿಹೌ, ನನ್ನ ಕರ್ತವ್ಯ ನಾನು ಮಾಡ್ತೇನೆ. ನಿಮ್ಮ ಕರ್ತವ್ಯ ನಿಮ್ಮ ಕೈಯಲ್ಲಿ ಆದರೆ ಮಾಡಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಆಯ್ತಾ? ಮತ್ತೆ ನಿಮ್ಮಿಂದ ಏನು ಡಿಮ್ಯಾಂಡ್ ಮಾಡೋಕ್ಕಾಗತ್ತೆ? ನಾನು ದುಡ್ಡು ಕೊಡಿ ಅಂತನಾ? ಬೇಡ ಕಣ್ರು. ದೇವರು ಭಾಳ ಕೊಟ್ಟಿದ್ದವನೇ. ನನಗೆ ನೀವು ಕೊಡಬೇಕಾಗಿರೋದು ಒಂದು ಕಮೆಂಟು, ಒಂದು ಲೈಕ್ ಬಟನ್ನು, ಇನ್ನೊಂದು ಹೈಪ್ ಕೊಡಿ. HYPE ಅಂತ ಅಲ್ಲೇ ಇರುತ್ತೆ, ಅದನ್ನು ಕೊಡಿ ನನಗೆ. ಆಯಿತಾ? ಪಾಯಿಂಟ್ಸು ಅಂತ. ಆಯಿತಾ? ವಿಡಿಯೋ ಚೆನ್ನಾಗಿದೆ ಅಂತ ಅಷ್ಟೆ. ರೆಕ್ಟಿಫೈ ದಿ ಎರರ್ ಅಂತ ಇದೆ. ಕೊಟ್ಟಿರುವ ಸೆಂಟೆನ್ಸಲ್ಲಿ ಬಹಳ ತಪ್ಪುಗಳಿದ್ದಾವೆ, ಅದನ್ನು ಸರಿ ಮಾಡಿ ಬರೆಯಿರಿ ಅಂತ ನೋಡಿ. ಆಯಿತಾ? ಇದನ್ನು ದಯವಿಟ್ಟು ಈಗ ಬಹಳ ಸಮಯ ತಗೊಳತ್ತೆ ಕಣ್ರೋ. ಆಯಿತಾ? ಕ್ವಶನ್ಸನ್ನು ನೋಡ್ಕೊಳ್ಳಿ. ಯಾವುದು ಬರೋಲ್ಲ ಕಮೆಂಟ್ ಮಾಡಿ ಬೇಕಾರೆ, ಇಲ್ಲ ಇದಕ್ಕೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ನಾನು ನಿಮಗೆ ಕೊಡ್ತೇನೆ. ಬನ್ನಿ, ಕ್ವಶನ್ ನಂಬರ್ 17 ಮುಗಿಸ್ಬಿಟ್ರೆ ಇಲ್ಲಿಗೆ ಪೇಪರ್ ಮುಗಿಯುತ್ತೆ. ದ ಮೆಂಬರ್ಸ್ ಆಫ್ ದಿ ಇಂಡಿಯನ್ ಹಾಕಿ ಟೀಮ್ ಡ್ಯಾಶ್ ಪ್ರಿಪೇರಿಂಗ್ ನೌ ಫಾರ್ ದಿ ಅಪ್ಕಮಿಂಗ್ ಏಷ್ಯನ್ ಗೇಮ್ಸ್ ಅಂತ ಇದೆ. ಬ್ರ್ಯಾಕೆಟಲ್ಲಿ ಬಿ ಅಂತ ಇದೆ. ಬಿ ಅಂದರೆ ಬಿ ಫಾರಮ್ ಆಫ್ ವರ್ಬ್ಸ್. ಹಾಗಿದ್ರೆ ಇಲ್ಲಿ ವಾಸ್ ಬರೀಬೇಕು ಅಥವಾ ಆರ್ ಬರೀಬೇಕು ಅಂತ ಬಹಳ ಜನಕ್ಕೆ ಡೌಟು. ಇದಕ್ಕೆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಕ್ವಶನ್ ಓದಿದಾಗ ನಮಗೆ ನೌ ಪ್ರಿಪೇರಿಂಗ್ ನೌ NOW ಅಂತ ಸಿಗ್ತಾ ಇದೆ. ನೌ ಇಟ್ ಏನದು ಶೋಸ್ ಏನಂದರೆ ಆ್ಯಕ್ಷನ್ ವಿಚ್ ಈಸ್ ಹ್ಯಾಪ್ನಿಂಗ್ ಪ್ರೆಸೆಂಟ್, ಈಗ ನಡೆಯುತ್ತಿರುವಂಥದ್ದು. ಹಾಗಾಗಿ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ARE, ಆರ್ ಈಸ್ ದ ರೈಟ್. 100% ರೈಟ್ ಆನ್ಸರ್ ಈಸ್ ಆರ್. ಆಯಿತಾ? ಕ್ವಶನ್ ನಂಬರ್ ಬಿ ನೋಡಿ, ಪಂಕಜ ಒಂದು ಹುಡುಗಿ ಡ್ಯಾಶ್ ಇನ್ ದ ಕ್ಯೂ ಟು ರಿಸರ್ವ್ ಟಿಕೆಟ್ಸ್ ಎಸ್ಟರ್ಡೇ. ಒಂದು ಹುಡುಗಿ ಅಲ್ಲಿ ಟಿಕೆಟನ್ನು ರಿಸರ್ವ್ ಮಾಡಲಿಕ್ಕೆ ನೆನ್ನೆಯ ದಿನ ನಿಂತಿದ್ಲು. ಆಯಿತಾ? ಅದನ್ನು ಪಾಸ್ಟ್ ಟೆನ್ಸು. ಹಾಗಾಗಿ ಎಸ್ಟರ್ಡೇ ಅನ್ನೋದೇ ನಮಗೇನು ತೋರಿಸುತ್ತೆ? ಆ್ಯಕ್ಷನ್ ಆಫ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ತೋರಿಸುತ್ತೆ. ಸ್ಟುಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನೋಡೋಣ ಎಷ್ಟು ಶೇರ್ ಮಾಡ್ತೀರಾ ಅಂತ. ನಿಮ್ಮ ಮೇಲೆ ನಂಬಿಕೆ ಇದೆ. ಧನ್ಯವಾದಗಳು.